ನಿಮ್ಗೇನು ಅನ್ಯಾಯ ಆಗಿದೆ ಮೇಡಮ್? ಇದು ವಿಡಿಯೋ ನೋಡ್ರಿ. ಇದು ವಿಡಿಯೋ ಈಗಿಂದ ಅಲ್ರಿ, ಇದು ರೇಪ್ ಆಗಿದ್ರಿ 2ನೇ ದಿವಸದ ವಿಡಿಯೋ ಇದು. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋಗ್ತಾನೆ ಅಂತಂದ್ರಿ ಬೆಂಕಿಲತಾ ಡಾನ್ಸರ್, ರುಕು ಸಿಂಗರ್ ರೀ ಮತ್ತೆ DJ ಮಾಂತೇಶ್ ಗೋಕಾಕ್ ಅವರು ಬಂದ್ ಹೊಡೆದಿದ್ದು ವಿಡಿಯೋ ಮಾಡಿದ್ರಿ. ಅದು ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರಿ ಇನ್ಸ್ಟಾಗ್ರಾಮ್ ಒಳಗ. ಅದು ಯಾರ್ಯಾರು ಹಾಕತ್ತಾರ ನಾಳ್ರಿ ನಾ ಸೈಬರ್ ಕ್ರೈಮ್ ರೀ ಕಂಪ್ಲೇಂಟ್ ಮಾಡಾಕಿದೇನ್ರಿ. ಮತ್ತ ನಾನು ಒಂದು ದಲಿತ ಹುಡುಗಿ, ನನಗೆ ಒಂದ್ ನ್ಯಾಯ ಬೇಕಂತ ನಾ ಇತ್ತೀಚೆಗೆ ಈಗ ಇಲ್ಲಿ ಬಂದಿದ್ದೇನ್ರಿ. ನನಗೆ ಇದು ವಿಡಿಯೋ ಈಗಿನಂತೂ ಯಾರು ತಿಳ್ಕೊಕ್ ಹೋಗ್ಬೇಡ್ರಿ. ಮತ್ ಪ್ಲೀಸ್ ನನಗೂ ಎಲ್ಲ ಸಪೋರ್ಟ್ ಮಾಡ್ರಿ, ಮತ್ ನನಗ ನ್ಯಾಯ ಕೊಡಿಸ್ರಿ, ಇದೆಷ್ಟ ಕೇಳ್ಕೊತೇನೆ. ನಾನು ಸಾಗಿ ಡಾನ್ಸರ್ ರೀ. ನಾನು ಮೀರಾ ಅಣ್ಣಾಗು, ಲತಾಕ್ ಅವರು, ಶ್ರಾವಣಿನು ಮತ್ತು ಮ್ಯೂಸಿಕ್ ಮಹಿಳಾರಿ ಅಣ್ಣಾಗು ಏನೇನೋ ಅವ್ರ ಬಗ್ಗೆ ಮಾತಾಡೇನಿ. ರುಕ್ಕು ಸಿಂಗರ್ ಅಂತ ಗೋಕಾಕ್ ಅವ್ರ ಬಗ್ಗೆ ಏನೇನು ಮಾತಾಡೇನಿ. ಅದು ನಾನಾಗಿ ಅವ್ರ ಹೆಸರು ಕೆಡಿಸೋ ಸಂಬಂಧ ಮಾತಾಡೀನಿ, ನನ್ನ ಹೆಸರು ಮಾಡೋ ಸಂಬಂಧ ಮಾತಾಡೀನಿ. ನನಗೆ ತಪ್ಪಾಗಿದ್ರಿ, ನಿಮ್ಗೆ ಏನಾರೇ ನಾ ಅಂದಿದ್ರೆ ನನ್ನ ಕಡೆ ಸಾರಿ. ಅಂತಕ್ಕಂಥ ಒಬ್ಬ ಕಲಾವಿದ ಇವತ್ತಿನ ದಿವಸ 15 ವರ್ಷದ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಅತ್ಯಾಚಾರವನ್ನು ಮಾಡಿದ್ದಾನೆ. ಅವನಿಗೆ ಈ ಕೂಡಲೇ ಸರ್ಕಾರ ಉಗ್ರವಾದ ಶಿಕ್ಷೆ ಆಗಬೇಕು. ಈಗಾಗಲೇ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ, ಸ್ವಾಗತದ. ಬಟ್ ಅವನಿರ್ತಕ್ಕಂಥ ಗ್ಯಾಂಗ್ ಏನದ ಇನ್ನು ಹೆಚ್ಚಿನ ತನಿಖೆ ಮಾಡಿ ಅವನಿಗೆ ಉಗ್ರವಾದ ಒಳಪಡಿಸಬೇಕು. ಇನ್ನು ರಾಜ್ಯದಲ್ಲಿ, ತಾಲೂಕಿನಲ್ಲಿ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ತಡೆಗಟ್ಟಬೇಕು. ಅವ್ರು ಯಾರೇ ಇರಲಿ, ಎಷ್ಟೇ ಬಲಿಷ್ಠರಾಗಿರಲಿ, ಯಾವ ಜಾತಿಯವರೇ ಆಗಿರಲಿ, ಅವರಿಗೆ ಉನ್ನತವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಗಡಿಪಾರು ಮಾಡಬೇಕಂತಕ್ಕಂಥ ಈ ನಾವು ಅಫಜಲ್ಪುರ ತಾಲೂಕಿನ ಸಮಸ್ತ ದಲಿತ ಬಾಂಧವರು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ರಾಜ್ಯದಲ್ಲಿ ಮಹಿಳೆಯರ ಮೇಲೆ, ದುರ್ಬಲರ ಮೇಲೆ ಮತ್ತು ಅಮಾಯಕರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿರುವಂಥ ಒಂದು ದೊಡ್ಡ ಸಾಕ್ಷಿ ಸಮೇತ ಅಂದರೆ ಇವತ್ತು ಬೆಳಗಾವಿ ಜಿಲ್ಲೆಯ ಒಂದು ಪ್ರಕರಣ. ಒಬ್ಬ ಅಪ್ರಾಪ್ತ ಅನಾಮಿಕ ಒಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವುದನ್ನು ಇವತ್ತು ನಾವು ಗಮನಿಸ್ತಿದ್ದೇವೆ. ಇವತ್ತು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಮತ್ತು ಬಾಲಕಿ ಇವತ್ತು ರಾಜ್ಯದಲ್ಲಿ ಒಂದು ಕಲೆಯನ್ನು ಪ್ರದರ್ಶನ ಮಾಡುವಂಥ ಉದ್ದೇಶದಲ್ಲಿ ಇವತ್ತು ಅಲ್ಲಿನ ಸಂಗಡಿಗರು ಇವರ ಪ್ರತಿಭೆಯನ್ನು ಕಂಡು ಅಸೂಯೆಪಟ್ಟು ಇವಳ ಚಾರಿತ್ರ್ಯ ವಧೆ ಮಾಡುವಂಥ ಒಂದು ಉದ್ದೇಶ ಹೊಂಚು ಹಾಕಿಕೊಂಡು ಇವತ್ತು ಆ ಬಾಲಕಿಯನ್ನು ಜೀವನ ಪರ್ಯಂತರ ನಳುವಂತೆ ಮತ್ತು ಕೆಟ್ಟ ಹೆಸರು ಬರುವಂತೆ ಒಂದು ಕುತಂತ್ರ ನಡೆಸಿದ್ದು ಇವತ್ತು ಖಂಡನೀಯವಾಗಿದೆ. ಆ ಮಹಿಳೆ ಇವತ್ತು ಇಲ್ಲೇ ನಮ್ಮ ಹತ್ತಿರದ ಮಹಾಲಿಂಗಪುರದ ನಿವಾಸಿಯಾಗಿದ್ದು ಇನ್ನೂ ಅಮಾಯಕರಾದಂಥ ಆರೋಪಿಗಳು ಇವತ್ತು ಆರೋಪವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ವಿಚಾರ ಕೂಡ ಇವತ್ತು ನಾವು ಖಂಡಿಸಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಇಂಥ ಕೃತ್ಯಗಳು ಎಸಗಬಾರದು ಅನ್ನೋವಂಥದ್ದು ಒಂದು ಭಯ ಹುಟ್ಟಿಸುವಂಥ, ಕಾನೂನು ಬಗ್ಗೆ ಭಯ ಹುಟ್ಟಿಸಿ ಇರುವಂಥ ಒಂದು ವಿಶೇಷವಾದಂಥ ಒಂದು ತನಿಖೆ ನಡೆಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವ್ರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು. ಇಂಥ ಇವತ್ತು ಹೆಣ್ಣು ಮಕ್ಕಳು ಇವತ್ತು ರಾಜ್ಯದಲ್ಲಿ ಭಯಭೀತರಾಗಿ ತಿರುಗುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಇವತ್ತು ಕೆಳವರ್ಗದವರು ಇರ್ಬೇಕು, ಯಾವುದೇ ಪ್ರವರ್ಗದವರು ಇದ್ದಿರ್ಬೋದು, ಆದರೆ ಇಲ್ಲಿ ನಡೆಯುವಂಥ ಏನು ಷಡ್ಯಂತ್ರ ಏನಿದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಹೋಗೋಂಥ ಏನು ಕುತಂತ್ರ ಏನಿದೆ, ಹಂತ ಹಂತವಾಗಿ ಏನು ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೆ, ಇದು ಆಗಬಾರ್ದು ಅನ್ನೋಂಥದ್ದು ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾದಂಥ ಸಂದರ್ಭದ. ಅದಕ್ಕೆ ಇವತ್ತು ಈ ಬಾಲಕಿಗೆ ಸೂಕ್ತವಾದಂಥ ನ್ಯಾಯ ಸಿಗಬೇಕು, ಆ ಆರೋಪಿಗಳಿಗೆ ಉಗ್ರವಾದಂಥ ಶಿಕ್ಷೆ ವಿಧಿಸಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹದ. ನನ್ನ ಹೆಸರು ಭೀಮರಾವ್ ಲಾಲಪ್ಪ ಗೌರ್, ದಲಿತ ಮುಖಂಡ. ರಾಜ್ಯದಲ್ಲಿ ನಡೀತಕ್ಕಂಥ ಮಹಿಳೆಯ ಮೇಲೆ ದೌರ್ಜನ್ಯಗಳು ದಿನನಿತ್ಯದ ಮಾತಾಗಿದೆ ಅನ್ನುವಂಥ ವ್ಯವಸ್ಥೆಯನ್ನು ನಾವು ಈ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆ ಅಂದರೆ ಮೈಲಾರಿ ಅನ್ನುವಂಥ ಒಬ್ಬ ವ್ಯಕ್ತಿ ಇವತ್ತು ಅಪ್ರಾಪ್ತ ಒಂದು ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಜೊತೆಗೆ ಅವನ ಸಂಗಡಿಗರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥದ್ದು ಈಗಾಗಲೇ ತನಿಖೆಯಿಂದ ಕಂಡು ಬಂದಿದೆ. ಹೀಗಾಗಿ ಅಂಥ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಈ ಮೈಲಾರಿ ಮತ್ತು ಅವನ ಗ್ಯಾಂಗಕ್ಕೆ ಉಗ್ರವಾದ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಸಮಾಜದಲ್ಲಿ ಮಹಿಳೆಯರು ಇವತ್ತು ಸರ್ಕಾರದ ಒಂದು ಕಾನೂನಡಿಯಲ್ಲಿ ಇವತ್ತು ಭಯಭೀತರಾಗಿ ತಿರುಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತು ಅಂಥ ಒಂದು ಅವಕಾಶಗಳನ್ನು
ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಬಾರ್ದು. ಯಾಕಂದರೆ ಮಹಿಳೆಯರು ಇವತ್ತು ಸಕ್ರಿಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೀತಿದ್ದಾರೆ. ಅದರಂತೆ ಈ ಸಂಗೀತ ಕ್ಷೇತ್ರದಲ್ಲಿ ಅವರ ಸಾಧನೆ ಅಪ್ರತಿಮವಾಗಿರ್ತಕ್ಕಂಥದ್ದು. ಅಂಥ ಒಂದು ಅಪ್ರಾಪ್ತ ಬಾಲಿಕೆಯ ಮೇಲೆ ಇಂಥ ಒಂದು ಅತ್ಯಾಚಾರ ಎಸಗಿರ್ತಕ್ಕಂಥದ್ದು ನಾವೆಲ್ಲ ಅಫ್ಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಬಾಂಧವರು ಇವತ್ತು ಖಂಡಿಸ್ತೇವೆ. ಮತ್ತು ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಇವತ್ತು ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳು ಇವತ್ತು ಯಾವುದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗದೆ ಅಂತೆ ಕ್ರಮಗಳನ್ನು ಜರುಗಿಸುವಂಥ ಒಂದು ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಈ ಮೂಲಕ ಆಗ್ರಹಿಸುತ್ತೇವೆ.